ಹಾಯ್ ಹಲೋ ಫ್ರೆಂಡ್ಸ್, ಐಶ್ವರ್ಯ ಪ್ರಮೋದ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಹೀರೆಕಾಯಿ ಬಜ್ಜಿ ಮಾಡಿದ್ದೆ, ಬಟ್ ತುಂಬಾ ಚೆನ್ನಾಗಿತ್ತು. ನಾನು ಇದನ್ನು ವಿಡಿಯೋನ ಅಪ್ಲೋಡ್ ಮಾಡಿಲ್ಲ, ಯಾಕೆಂದರೆ ಅರ್ಜೆಂಟಾಗಿ ಮಾಡಿದ್ದೆ. ನಿಜವಾಗ್ಲೂ ಹೀರೆಕಾಯಿ ಬೋಂಡ ತುಂಬಾ ಚೆನ್ನಾಗಿತ್ತು. ನಾನು ರೆಡಿಮೇಡು ಪ್ಯಾಕೆಟಲ್ಲಿ ಬೋಂಡ ಬಜ್ಜಿದು ಹುಡಿ ಬರುತ್ತಲ್ಲ, ಅದನ್ನು ರೆಡಿ ತಂದು ಮಾಡಿದ್ದೆ. ಹಾಗೆಯೇ ನಮಗೆ ಮಗಳಿಗೆ ಡ್ಯಾನ್ಸ್ ಇರೋದ್ರಿಂದ ಸ್ಯಾರಿ ಸಿಕ್ಕಿರಲಿಲ್ಲ, ಪರದಾಡ್ತಾ ಇದ್ದೀವಿ, ಎಲ್ಲೂ ಸಿಗ್ತಾಯಿಲ್ಲ. ಯಾಕೆಂದರೆ ಬ್ಲ್ಯಾಕ್ ಕಾಂಬಿನೇಷನ್ ಬೇಕಾಗಿತ್ತು ಸ್ಯಾರಿ. ಮತ್ತು ಫ್ರೆಂಡ್ಸ್ ಜೊತೆ ಎಲ್ಲ ಕಲೆಕ್ಟ್ ಮಾಡಿದೆ, ಬಟ್ ಏನಾಯಿತು ಸ್ಟಿಚ್ ಮಾಡಬೇಕು ಅಂತ ಆಗಿತ್ತು. ಬಟ್ ಈಗ ಫ್ರೆಂಡ್ಸ್ಗೆ ಯಾರೇ ಸ್ಟಿಚ್ ಮಾಡಬೇಕು, ಪಾಪ ಅವ್ರದ್ದು ಸ್ಯಾರಿ ಹಾಳಾಗಿದೆ ಅಂತೇಳಿ ಹಸ್ಬೆಂಡಿಗೆ ಬೇಕು ತಗೊಳ್ತೀವಿ ಸ್ಯಾರಿ ಅಂತೇಳಿ ನಾನು ಹಸ್ಬೆಂಡು ಸಿಕ್ಕಾಪುರದಲ್ಲಿ ಹೊರದ್ವಿ. ಬಟ್ ಸಿಕ್ಕಾಪುರದಲ್ಲಿ ಎಷ್ಟೇ ಹುಟ್ಟಿದ್ದು ಆ ಕಾಂಬಿನೇಷನ್ ನನಗೆ ಸ್ಯಾರಿ ಸಿಗಲೇ ಇಲ್ಲ. ಸರಿ ಅಂತ ಹೇಳಿ ನಾನು ಮತ್ತು ನೆಲದಕೆರೆಗೆ ಹೋಗಿ ಅಲ್ಲಿ ಸ್ಯಾರಿ ಸಿಕ್ತು. ಬ್ಲ್ಯಾಕ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಸ್ಯಾರಿ ಸಿಕ್ತು. ಸರಿ ಅಂತೇಳಿ ತಗೊಂಡು ಬಂದ್ವಿ. ಹಾಗೆಯೇ ಚಿಕನ್ ತಂದಿದ್ವಿ, ಮತ್ತು ನಮ್ಮ ನಾಯಿಗೇನು ಸಮೇತ ಚಿಕನ್ ತಂದಿದ್ವಿ. ಅದಕ್ಕೆ ವೇಸ್ಟ್ ಎಲ್ಲ ಇರುತ್ತಲ್ಲ, ಅದನ್ನು ಕಟ್ಸ್ಕೊಂಡು ಒಂದು 100 ರೂಪಾಯಿಗೆ ನಾವು 1 kg ಚಿಕನ್ ತಂದು ಚಿಕನ್ಗೆ ಸಾಂಬಾರು ಮಾಡೋಣ ಅಂದರೆ ಗಟ್ಟಿ ಕೋಳಿ ತಂದಿದ್ವಿ. ಹಾಗಾಗಿ ಅದು ಸಾಂಬಾರು ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಸ್ಬೆಂಡು ಡ್ಯೂಟಿ ಮೇಲೆ ಆಫೀಸಿಗೆ ಹೋಗಿದ್ರು, ಹಾಗಾಗಿ ನಾನು ಆಫೀಸಿಗೆ ಹೋಗೋಕ್ಕೆ ಬರೋಷ್ಟರಲ್ಲಿ ನಾನು ಸಾಂಬಾರು ಮಾಡೋಣ ಅಂತೇಳಿ ಎಲ್ಲ ಸಾಂಬಾರಿಗೆ ಮಸಾಲೆಗೆ ಏನೇನು ಬೇಕು ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಬಾಯ್ಲರ್ ಕೋಳಿ ತಿನ್ನೋಕ್ಕಿಂತ ನಿಜವಾಗ್ಲೂ ಗಟ್ಟಿ ಕೋಳಿ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟು ಕೂಡ. ಇದು ಅಷ್ಟೇನು ಹೀಟ್ ಆಗೋಲ್ಲ. ಈಗ ಬಾಯ್ಲರ್ ಕೋಳಿ ಮತ್ತು ಯಾವುದೇ ಆಗಲಿ ಫ್ರೈ ಮಾಡಿದರೆ ತುಂಬಾ ಹೀಟ್ ಆಗುತ್ತೆ. ಬಟ್ ಚಿಕನ್ನು ತುಂಬಾ ಒಳ್ಳೆಯದೇನಲ್ಲ. ಬಟ್ ನಾವು ತುಂಬ ದಿನ ಆಗಿತ್ತು ಚಿಕನ್ ತಿಂದು ಅಂತೇಳಿ ಚಿಕನ್ನು ತಂದ್ವಿ. ಬಟ್ ಕಾಯಿ, ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಹಾಗೆ ಚಿಕನ್ ಮಸಾಲೆನ ಯೂಸ್ ಮಾಡಿ, ಹಾಗೆ ನಾನು ಕೊತ್ತಂಬರಿ ಸೊಪ್ಪು, ಸ್ವಲ್ಪ 1-2 ಎಳೆಯಷ್ಟು ಪುದೀನನ ಹಾಕ್ಕೊಂಡಿದ್ದೀನಿ. ಕ್ಲೀನಾಗಿ ಎಲ್ಲನೂ ಕತ್ತರಿಸ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬಟ್ ಫಾಸ್ಟಾಗಿ ಮಾಡ್ತಾಯಿದ್ದೆ, ಯಾಕೆಂದರೆ ಹಸ್ಬೆಂಡು ಡ್ಯೂಟಿಯಿಂದ ಬರೋಷ್ಟೇ ಪಾಪ ಹೊಟ್ಟೆ ಹಸ್ತಿರುತ್ತೆ ಅಂತೇಳಿ ಫುಲ್ಲು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆಯೇ ಎಲ್ಲ ಮಿಕ್ಸಿ ಜಾರ್ ಹಾಕಿದ ಮೇಲೆ ಎಲ್ಲನೂ ಕ್ಲೀನಾಗಿ ರುಬ್ಕೊಂಡು ನೋಡಿ, ಮಸಾಲೆ ಈ ಥರ ಬಂದಿತ್ತು. ತುಂಬಾ ಚೆನ್ನಾಗಿ ಬಂದಿತ್ತು. ಮಸಾಲೆಗೆ ಚಿಕನ್ನಿಗೆ ಮಸಾಲೆನೇ ಮುಖ್ಯ. ಚಕ್ಕೆ ಎಲ್ಲನೂ ಹಾಕಿರ್ತೀವಲ್ಲ, ಮಸಾಲೆ ಚೆನ್ನಾಗಿರುತ್ತೆ. ತುಂಬಾ ಸಮೇತ ಮಸಾಲೆ ಹಾಕಬಾರ್ದು. ನಾನು ಲೈಟಾಗಿ ಹಾಕ್ಕೊಂಡಿದ್ದೆ ಮಸಾಲೆನ. ಹಾಗೆ ಚಿಕನ್ನು ಕ್ಲೀನಾಗಿ ಚಿಕನ್ ಇರೋಂತಹ ನೀರಿನಂಶ ಎಲ್ಲ ಫುಲ್ ಡ್ರೈ ಆದಮೇಲೆ ಅದಕ್ಕೆ ಚಿಕನ್ಗೆ ಮಾಡಿರೋಂತಹ ಮಸಾಲೆನ ಹಾಕ್ಕೊಂಡೆ. ಹಾಗೆ ಪಕ್ಕದಲ್ಲೂ ಸಮೇತ ನಮ್ಮ ನಾಯಿಗೆ ಉಪ್ಪು ಖಾರ ಪುಡಿ ಹಾಕಿ ಚಿಕನ್ನೆಲ್ಲ ಬೇಯಿಸಿಡ್ತಾ ಇದ್ದೆ. ಪಾಪ ಅವನಿಗೂ ಬೇಕಲ್ಲ, ಈಗ ನಾವು ತಿಂದುವಾಗ ಪಾಪ ಅವನು ಹಾಗೇ ಇರ್ತಾನೆ ಅಂತೇಳಿ ಹಸ್ಬೆಂಡು ಜಾಸ್ತಿ ನಾಯಿ ಪ್ರಾಣಿಗಳಂದರೆ ಅವ್ರಿಗೆ ತುಂಬಾ ಖುಷಿ. ಹಾಗಾಗಿ ಚಿಕನ್ ಸಾಂಬಾರು ಸಮೇತ ರೆಡಿ ಮಾಡಿಕೊಂಡೆ. ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ. ಅಂದರೆ ತುಂಬ ನಾನು ಗಟ್ಟಿ ಮಾಡಿರಲಿಲ್ಲ. ಹಸ್ಬೆಂಡಿಗೆ ತುಂಬಾ ಗಟ್ಟಿ ಇದ್ದರೆ ತಿನ್ನಲ್ಲ ಅವರು. ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೆ. ನೋಡಿ ಈ ಥರ ಲಾಸ್ಟಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡೆ. ಚಿಕನು ಇಂಗಿಸುವಾಗಲೇ ಸ್ವಲ್ಪ ಉಪ್ಪು ಮತ್ತು ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿನ 4 ಹಾಕಿ ಒಗ್ಗರಣೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಆ ಟೇಸ್ಟೇ ಬೇರೆ ಇರುತ್ತೆ. ಹಸಿಮೆಣ್ಸಿಕಾಯಿ ಹಾಕಿದ್ರೇ ಟೇಸ್ಟ್ ಬೇರೆ. ಆಮೇಲೆ ನಾನು ಇದು ಗಟ್ಟಿ ಕೋಳಿ ಇರೋದ್ರಿಂದ 4 ವಿಷಿಲ್ನ ಹಾಕಿಸ್ಕೊಂಡೆ. 4 ವಿಷಿಲ್ ಹಾಕಿಸ್ಕೊಂಡು ಈ ಕಡೆ ಚಿಕನ್ ಸಮೇತ ನಾಯಿಗೆ ರೆಡಿ ಆಗ್ತಾಯಿತ್ತು. ಸರಿ ಅಂತ ಹೇಳಿ ಬೆಂದಮೇಲೆ ನೋಡುವ ಅಂತ ಹೇಳಿ ಟೇಸ್ಟಿಗೆ ಒಂದು 4 ಪೀಸ್ ಹಾಕ್ಕೊಂಡು ನೋಡಿದ್ರೆ ನಿಜವಾಗ್ಲೂ ಚೆನ್ನಾಗಿ ಬೆಂದಿತ್ತು. ನೋಡಿ ಈ ಥರ ತುಂಬಾ ಬೆಂದು ಹೋದ್ರೂ ಸಮೇತ ಚೆನ್ನಾಗಿರಲ್ಲ. ತುಂಬಾ ಟೇಸ್ಟ್ ಆಯಿತು. ನಾನು ಹಸ್ಬೆಂಡಿಗೆ ಊಟಕ್ಕೆ ಕೊಟ್ಟು ನಾನು ಪೀಸ್ ತಿನ್ನೋಣ ಅಂತೇಳಿ ಸ್ವಲ್ಪ ಪೀಸೆಲ್ಲ ಹಾಕ್ಕೊಂಡು ತಿಂತಾಯಿದ್ದೆ. ತುಂಬಾ ಚೆನ್ನಾಗಿತ್ತು. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ನಿಮಗೆಲ್ಲ ಇಷ್ಟ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮಾತ್ರ ಮರಿಬೇಡಿ. ಹಾಗೆಯೇ ನನ್ನ ಮಗಳಿಗೆ ಆಗಸ್ಟ್ 15 ಫಂಕ್ಷನ್ ಇರೋದ್ರಿಂದ ಮ್ಯಾಮು ವಿಡಿಯೋ ಎಲ್ಲ ಮಾಡಿ ಕಳಿಸಿದ್ರು, ಯಾವ್ಯಾವ ಥರ ನೀವು ಸ್ಯಾರಿನ ಉಡಬೇಕು ಅಂತ ಹೇಳಿ. ಆಮೇಲೆ ಏನು ಮಾಡಬೇಕಂದ್ರೆ ಈ ಫ್ರಂಟ್ ಓಪನ್ ಇದೆ ಅಲ್ಲ, ಅದನ್ನ ಪಿನ್ ಚುಚ್ಚಬೇಕು. ಅದನ್ನ ಏನು ಮಾಡಬೇಕಂದ್ರೆ ಫುಲ್ಲಾಗಿ ಪಿನ್ನನ್ನು ಚುಚ್ಚಬೇಕು. ಪಿನ್ ಚುಚ್ಚುವಾಗ ಇಲ್ಲಿ ಕೆಳಗಡೆ ಒಂಚೂರು ಇಲ್ಲಿ ಮೇಲೆಗೆ ಸೇರಿಸಿ ಚುಚ್ಚು.
ಅದು ಒಂದು ಪಟಿಯಾಲ ಪ್ಯಾಂಟ್ ಹಾಕಿದಾಗೆ ಅನಿಸ್ಬೇಕು, ಫೀಲ್ ಬರ್ಬೇಕಷ್ಟೆ. ಪಟಿಯಾಲ ಪ್ಯಾಂಟ್ ನೋಡಿ ಫ್ರಿಲ್ ಆಗಿರುತ್ತೆ ಅಲ್ಲ, ಆಗ ಒಂಚೂರು ಫ್ರಿಲ್ ಬರುವಾಗೆ ಇರಬೇಕು. ಅದು ನೋಡ್ಲಿಕ್ಕೆ ಪಟಿಯಾಲ ಪ್ಯಾಂಟ್ ಹಾಕಿದಾಗೆ ಇರಬೇಕು. ಆಮೇಲೆ ಸ್ಯಾರಿಯನ್ನ ನೀವೇನ್ ಮಾಡಿ ಅಂದ್ರೆ ಈ ತರ 3 ಫೋಲ್ಡ್ ತಕೊಳ್ಬಹುದು. 3 ಫೋಲ್ಡ್ ತಕೊಂಡು ನಿಮ್ಮ ಮಗುವಿನ ಅಳತೆ ನೋಡ್ಬೇಕು. ನಿಮ್ಮ ಮಗುವಿಗೆ ಕರೆಕ್ಟ್ ಆಗೋದಾದ್ರೆ 3 ಫೋಲ್ಡ್ ಮಂಡಿ, ಸೊಂಟದಿಂದ ಮಂಡಿಯ ಲೆಕ್ಕ, ಸೊಂಟದಿಂದ ಮಂಡಿಗೆ ಕರೆಕ್ಟ್ ಇರಬೇಕು. ಅದು ಇಲ್ಲ ಅಂದ್ರೆ ನೀವು ಮಗುವಿಗೆ 4 ಫೋಲ್ಡ್ ಮಾಡಿ. ಒಂದು ಚಿಕ್ಕ ಸ್ವಲ್ಪ ಕಡಿಮೆ ಇರೋದ್ರಿಂದ ಮಗುವಿಗೆ ಈ ತರ 4 ಫೋಲ್ಡ್ ಮಾಡಿ ಬಾರ್ಡರ್ ಫ್ರಂಟ್ ಬರಬೇಕು. ಬಾರ್ಡರ್ ಇಲ್ಲಿ ಫ್ರಂಟ್ ಅಲ್ಲೇ ಬರಬೇಕು. ಆಮೇಲೆ ಈ ತರ 4 ಫೋಲ್ಡ್ ಮಾಡೋದು, ಕರೆಕ್ಟ್ ಆಗಿ 4 ಫೋಲ್ಡ್ ಮಾಡಿ. 4 ಫೋಲ್ಡ್ ಮಾಡಿ ಇದನ್ನ ಹೀಗೆ ಇಟ್ಟು ಒಳಗಡೆಯಿಂದ ಲಾಡಿ ಹಾಕಿ, ಈ ತರ ಲಾಡಿ ಹಾಕಿ ಅಲ್ಲಿ ಕೊನೆಯವರೆಗೆ ತಕೊಂಡು ಅದನ್ನ ಒಂದು ಮಿಡಿ ಶೇಪ್ ಅಲ್ಲಿ ಮಾಡ್ಬೇಕು. ಫುಲ್ ಫ್ರಿಲ್ ಇರುವ ಮಿಡಿ ಶೇಪ್. ಅದು ದಪ್ಪ ಕಾಣ್ಬೇಕು. ಅದೆಷ್ಟು ದಪ್ಪ ಆದ್ರೂ ಪರವಾಗಿಲ್ಲ, ಮಕ್ಕಳು ದಪ್ಪ ಕಾಣ್ಬೇಕು. ಆಮೇಲೆ ಅದು ಬಿಚ್ಚೋಗೋದಾದ್ರೆ ನೀವು ಲಾಂಗ್ ಸ್ಟಿಚ್ ಅನ್ನ ಹಾಕ್ಬೇಕು. ನೀವು ಸೂಜಿಯಲ್ಲಿ ಲಾಂಗ್ ಸ್ಟಿಚ್ ಅನ್ನ, ಆಮೇಲೆ ಬಿಚ್ಚಿ ತೆಗಿಬೋದನ್ನ, ಲಾಂಗ್ ಸ್ಟಿಚ್ ಹಾಕಿದ್ರೆ ಗಟ್ಟಿಯಾಗಿ ಅಲ್ಲಿ ನಿಲ್ಲುತ್ತೆ. ಅಥವಾ ನೀವು ಉದ್ದಕ್ಕೆ ಸೀರೆನ ಇಟ್ಕೊಂಡು ಲಾಂಗ್ ಸ್ಟಿಚ್ ಹಾಕೊಂಡು ಹೋಗಿ ಆಮೇಲೆ ಲಾಡಿಯನ್ನ ಹಾಕಿ, ಅದು ಈಸಿ, 2 ಕೆಲಸ ಆಗುತ್ತೆ. ಅದು ಸ್ಟಿಚ್ ಹಾಕಿ ಪಿನ್ನಲ್ಲಿ ಲಾಡಿಗೆ ಪಿನ್ ಹಾಕಿ ಅದನ್ನ ನೀವು ಎಳ್ಕೊಂಡು ಹೋದ್ರೆ ನಮಗೆ ಗೊತ್ತಲ್ಲ, ನಮ್ಮ ಮಕ್ಕಳಿಗೆ ಮಿಡಿ ಇರುತ್ತಲ್ಲ, ಆ ತರ ಮಿಡಿ ಹಾಕಿ ಅದನ್ನ ಗಂಟು ಹಾಕ್ಬಿಡಿ. ಆಮೇಲೆ ಮಕ್ಕಳಿಗೆ ಡ್ರೆಸ್ ಮಾಡುವಾಗ ಆ ಓಪನ್ ಫ್ರಂಟ್ ಅಲ್ಲಿ ಬರಬೇಕು. ಸೊಂಟದಿಂದ ಕಟ್ಟಿ ಓಪನ್ ಫ್ರಂಟ್ ಅಲ್ಲಿ ಬರಬೇಕು. ಆ ತರ ಓಪನ್ ಬರುವಲ್ಲಿ ನಮಗೆ ಒಳಗಡೆ ವೈಟ್ ರೆಡ್ ವೇಲ್ ಇರುತ್ತೆ, ಗೊತ್ತು. ಪ್ಯಾಂಟು ಕೆಳಗಡೆ ಇದೆ, ರೆಡ್ ವೇಲ್, ಅದ್ರ ಮೇಲೆ ಈ ಸ್ಯಾರಿಯನ್ನ ನಾವು ಕಟ್ಟಬೇಕು. ಅದು ಸೆಂಟರ್ ಓಪನ್. ಆ ಓಪನ್ ಇರೋ ಪ್ಲೇಸ್ ನಮ್ಮ ಪ್ರಾಪರ್ಟಿ ಇದೆ, ರೆಡ್ ಅಂಡ್ ಗೋಲ್ಡ್ ಪ್ರಾಪರ್ಟಿಯನ್ನು ನಾವು ಆ ಫೋಟೋದಲ್ಲಿ ಕಾಣುವಾಗೆ ನಾವಲ್ಲಿ ಹಾಕ್ಬೇಕು. ಆಮೇಲೆ ಮೇಲ್ಗಡೆ ಬರುವಾಗ ನಾನು ನಿಮಗೆ ಪ್ರಾಪರ್ಟಿಯನ್ನು ಕೊಡ್ತೀನಿ. ಅದು ಇಲ್ಲಿ ಎದೆಗೆ ಹಾಕ್ಲಿಕ್ಕೆ ಉಂಟು, ಕುತ್ತಿಗೆಗೆ ಉಂಟು, ಆಮೇಲೆ ಕೈಗೆ ಇದೆ, ಆಮೇಲೆ ಈ ಕೈಗೂ ಇದೆ, ಫೇಸಿಗೆ, ಆಮೇಲೆ ಕಿವಿಗೆ ಓಲೆನೂ ಇದೆ, ಕಿರೀಟನೂ ಇದೆ. ಅದೆಲ್ಲ ಹಾಕಿ ಬರುವಾಗ ನಮಗೆ ಯಕ್ಷಗಾನ ಫೀಲೇ ಬರುತ್ತೆ. ಶೋಲ್ಡರ್ಗೂ ಗೋಲ್ಡನ್ ಇದೆ, ಇಲ್ಲಿ ಹ್ಯಾಂಡ್ ಇಲ್ಲಿಗೂ ಗೋಲ್ಡನ್ ಇದೆ, ಇಲ್ಲಿಗೂ ಗೋಲ್ಡನ್ ಇದೆ. ಎಲ್ಲ ಗೋಲ್ಡ್ ವರ್ಕಲ್ಲಿ ಪೇಪರ್ ಕಟ್ಟಿಂಗ್ ಎಲ್ಲ ಇದೆ. ಅದು ಚೆನ್ನಾಗಿ ನಾವು ಅಲ್ಲಿ ಹಾಕ್ಬೋದು. ಆಮೇಲೆ ಕಿರೀಟವನ್ನ ಕಟ್ಟಲಿಕ್ಕೆ, ಕಿರೀಟವನ್ನ ಫೋಮ್ ಶೀಟಲ್ಲಿ ರೆಡಿ ಮಾಡಿದ್ದೀನಿ. ಅದನ್ನು ನೀವು ಕರೆಕ್ಟಾಗಿ ಕಟ್ಟುವುದು. ಕಟ್ಟುವಾಗ ಕಿವಿ ಹಿಂದೆಯಿಂದ ಕಟ್ಟಬೇಕು. ಆಗ ನೀವು ಮಕ್ಕಳಿಗೆ ಏನು ಮಾಡಬೇಕಂದ್ರೆ ಕರೆಕ್ಟಾಗಿ ಮಕ್ಕಳ ಕೊಂಡೆಯನ್ನು ಇಲ್ಲಿ ಕಟ್ಟಬೇಕು. ಕೊಂಡೆ ಇಲ್ಲಿ ಬರಬಾರ್ದು. ಕಿವಿಗೆ ನಾವು ಏನು ಇದಾಗ್ತಿದ್ದೀವಲ್ಲ, ಕಿವಿಗೆ ನಾವು ಕಿರೀಟ ಹಾಕೋದ್ರಿಂದ ಆ ಕಿವಿ ನೆಟ್ಟಿಗೆ ಏನಿರಬೇಕು, ಕೊಂಡೆ ಇರಬೇಕು. ಆ ಕೊಂಡೆಯಲ್ಲಿ ನಾವು ಯಾವುದು ಕಿರೀಟವನ್ನು ಫಿಕ್ಸ್ ಮಾಡ್ತೀವಿ. ಆಗ ನಮಗೆ ಸೇಫ್ಟಿ, ಎಲ್ಲ ಚುಚ್ಚಿ ಇಡೋಕ್ಕೆ ಸೇಫ್ಟಿ ಇರುತ್ತೆ. ನಮಗೆ ಅದು ಕಿರೀಟ ಬಿಟ್ಟು ಹೋಗಲ್ಲ ಅನ್ನೋ ಒಂದು ಸೇಫ್ಟಿಯಲ್ಲಿ ನಾವೇನು ಮಾಡ್ತೀವಿ, ಈ ಕೊಂಡೆ ಪಕ್ಕದಲ್ಲಿ ನಾವು ಹಾಕ್ತೀವಿ. ಅದಕ್ಕೆ ಕೊಂಡೆ ಇಲ್ಲಿ ಅಲ್ಲ, ಕರೆಕ್ಟಾಗಿ ಇಲ್ಲಿ ಹಾಕಬೇಕು. ಕೊಂಡೆ ಕಟ್ಕೊಂಡು ಬನ್ನಿ. ಆಮೇಲೆ ಸೇಫ್ಟಿ ಪಿನ್, ಯು ಪಿನ್, ಹೇರ್ ಪಿನ್ ಎಲ್ಲ ನೀವು ತಗೊಂಡು ಬರಬೇಕು. ಆಮೇಲೆ ಅದು ಆ ಥರ ಬಟ್ಟೆ ವಿಷಯ ಆ ಥರ ಇರುತ್ತೆ. ಸರಿ ಅಂತ ಹೇಳಿ ಮೇಡಮ್ ಹೇಳಿದ್ರಲ್ಲ ಅಂತೇಳಿ ಆ ಟೈಪಲ್ಲೇ ಮಾಡೋಣ ಅಂತೇಳಿ ಮಾಡಿದ್ವಿ. ಯಾಕೆ ಲೆಂತಾಗಿ ಇರೋದ್ರಿಂದ ಸ್ಯಾರಿ ಫುಲ್ ಉದ್ದಕ್ಕೆ ಉದ್ದಕ್ಕೆ ಮ್ಯಾಟ್ ಹಾಕ್ದಂಗೆ ಹಾಕೋಬಿಟ್ಟಿದ್ವಿ. ಹಸ್ಬೆಂಡು ಪಾಪ ಸ್ಟಿಚ್ ಎಲ್ಲ ಹಸ್ಬೆಂಡೇ ಮಾಡ್ತಾಯಿದ್ರು, ನಾನು ಇಟ್ಕೊಂಡಿದ್ದೆ ಅಷ್ಟೇ. ಪಾಪ ತುಂಬಾ ಹೆಲ್ಪ್ ಮಾಡಿದರು ಹಸ್ಬೆಂಡು. ಅದು ತುಂಬಾ ಕಷ್ಟ ಇದೆಲ್ಲ ಮಾಡೋದು, ಯಾಕೆಂದರೆ ಮತ್ತು ಸ್ಯಾರಿನೂ ಹಾಳಾಗ್ತದೆ. ಯಾಕೆಂದರೆ ಸೂಜಿಲಿ ಸ್ಟಿಚ್ ಮಾಡ್ಕೊಂಡು ಬಂದ್ವಿ ದೂರಕ್ಕೆ. ಬಟ್ ಏನೂ ಆಗಿರಲಿಲ್ಲ. ಬಟ್ ನೋಡಬೇಕು, ಯೂಸ್ ಮಾಡಿ ಡ್ಯಾನ್ಸ್ ಮಾಡಿ ಏನಾದರೂ ಮಾಡ್ಕೊಳ್ತಾರ ಅಂತ. ಸುಮ್ಮನೆ ಸ್ಯಾರಿನೇ ವೇಸ್ಟ್ ಮಾಡೋದಂದರೆ ಬೇಜಾರಲ್ಲ. ಹೊಸ ಸ್ಯಾರಿ ತೊಗೊಂಡಿದ್ವಿ, ಬಟ್ ಈಗ ಬೇರೆಯವ್ರದ್ದಾದರೂ ಅಷ್ಟೇ ಅಲ್ಲ, ಪಾಪ ಅವರು ಸ್ಯಾರಿ ಹಾಳಾದರೆ ನಮಗೂ ಬೇಜಾರ, ಅವ್ರಿಗೂ ಬೇಜಾರ. ಸರಿ ಅಂತೇಳಿ ನಾನು ಹಸ್ಬೆಂಡು ಹೀಗೇ ರೆಡಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀವಿ. ಈ ಲುಕ್ಕಲ್ಲಿ ಬಂದಿತ್ತು, ಎಲ್ಲನೂ ಫುಲ್ಲು ಒಳಗೆಲ್ಲ ಅಡಿ ಹಾಕಿ ರೆಡಿ ಮಾಡಿದ್ವಿ. ಈ ಲುಕ್ಕಲ್ಲಿ ಬಂದಿತ್ತು. ಹಾಗೆ ನೋಡಿ ತುಂಬ ಜನ ಮಕ್ಕಳು ಸಮೇತ ವಿಡಿಯೋನ ಮೊಬೈಲ್ಗೆ ಸೆಂಡ್ ಮಾಡಿದರು. ಹಾಗೆ ನೀವೆಲ್ಲರದು ಈ ಥರ ಲುಕ್ ಬಂದಿತ್ತು, ಎಲ್ಲರದು ಚೆನ್ನಾಗಿ ಬಂದಿತ್ತು. ನಾವು ಫಸ್ಟ್ ಟೈಮ್ ಟ್ರೈ ಮಾಡೋದ್ರಿಂದ ನಮಗೆ ಗೊತ್ತಿರಲಿಲ್ಲ ಯಾವ ಥರ ಇರುತ್ತೆ ಅನ್ನೋದು. ಚೆನ್ನಾಗಿತ್ತು ಇದು. ಥ್ಯಾಂಕ್ ಯು.